ಇನ್ನು ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ರಾಜ್ಯಾದ್ಯಂತ ಕಮಲ್ ಹಾಸನ್ ವಿರುದ್ಧ ಪ್ರೊಟೆಸ್ಟ್ ಜೋರಾಗ್ತಾ ಇದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಕನ್ನಡಿಗರ ಪ್ರತಿಭಟನೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ರಾಜ್ಯಾದ್ಯಂತ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಜೋರಾಗ್ತಾ ಇದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಕನ್ನಡಿಗರು ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲವು ಹೊತ್ತಿನಲ್ಲಿ ಕರವೇ ಕೂಡ ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರದು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಇನ್ನೊಂದು ಕಡೆ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಕ್ಷಮೆ ಕೇಳುವವರೆಗೂ ಕೂಡ ಕಮಲ್ ಹಾಸನ್ ಸಿನಿಮಾವನ್ನ ಬಿಡುಗಡೆ ಮಾಡಬಾರದು. ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಅವ್ರು ವಾಪಸ್ ತಗೊಳ್ಬೇಕು ಅಂತ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಒಂದ್ ಕಡೆ ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಫೋರಂ ಮಾಲ್ ಹತ್ರ ಪ್ರತಿಭಟನೆ ನಡೆಯಿತು. ಇನ್ನೊಂದು ಕಡೆ ಕೆಲವೇ ಹೊತ್ತಿನಲ್ಲಿ ಸಭೆಯನ್ನ ಹಮ್ಮಿಕೊಂಡಿದೆ. ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ತಮಿಳುನಾಡ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ವಿಭ್ರಮಣೆಯಾಗಿರುವ ಕಮಲ್ ಹಾಸನ್ಗೆ ವಿಭ್ರಮಣೆಯಾಗಿರುವ ಕಮಲ್ ಹಾಸನ್ಗೆ ನೋಡಿ, ರಾಜ್ಯಾದ್ಯಂತ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಒಂದು ಕ್ಷಮೆಯನ್ನ ಕೇಳಿದ್ರೆ ಕಮಲ್ ಹಾಸನ್ ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ಅನ್ನಿಸ್ಕೊಳ್ಳೋರು, ಆದರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನ ತಂದು ಕ್ಷಮೆ ಕೇಳದೆ ಮೊಂಡಾಟ ಮೆರಿತಾ ಇರೋದು ನಿಜಕ್ಕೂ ವಿಪರ್ಯಾಸ.